1. ಫೈಂಡ್ ದಿ, ಯಾವಾಗಲೂ ಅಡಿಷನ್ ಮಾಡಿದರೆ ಸಮ್ಮೆ, ಅಡಿಷನ್ನಿಗೆ ರಿಸಲ್ಟ್ಗೆ ಏನಂತೀವಿ? ಸಮ್. ಫೈಂಡ್ ದಿ ಸಮ್ ಆಫ್, ಫೈಂಡ್ ದಿ ಸಮ್ ಆಫ್. ಅವ್ರು ಯಾವ್ದು ಕೊಡ್ತಾರೋ ಅದ್ರದ್ದು ಮಾಡಿ. ಕಾಣಿಸ್ತಾ ಇದೆ ಎಲ್ರಿಗೂ? ವಿಸಿಬಲ್? ಇರ್ತಾರೆ, ಬರ್ತಾರೆ. ಶುರು ಮಾಡಿಬಿಡ್ಬೇಡಿ, ಬರುತ್ತೆ ಅಂತ ಲೆಕ್ಕನ. ಒಂದು ಸತಿ ನಾನು ಇದನ್ನು ಹೆಂಗೆ ಯೋಚನೆ ಮಾಡಬೇಕು ಏನೋ ನಾನು ಹೇಳ್ತೀನಿ, ಹೇಳಿದ ಮೇಲೆ ಶುರು ಮಾಡಿ. ಯಾಕಂದರೆ ಈ ಥರದ ಲೆಕ್ಕ ಮಾಡಿರ್ತೀರ, ಟಕ್ಕಂತ ಹಾಕೊಂಡ್ಬಿಡ್ಬೇಡಿ, ಬಟ್ ಕರೆಕ್ಟಾಗಿ ಮಾಡೋದು ಕಲಿಬೇಕು. ಒಂದು ಲೆಕ್ಕ ಶುರು ಮಾಡ್ಬೇಕಾದ್ರೆ ಏನೇನೆಲ್ಲ ಯೋಚನೆ ಮಾಡಬೇಕು, ಹೆಂಗೆ ನಾನು ಮೈಂಡಲ್ಲಿ ಈ ಲೆಕ್ಕ ಹಿಂಗೆ ಮಾಡೋಣ ಅಂತ ರೆಡಿ ಮಾಡ್ಕೋಬೇಕು ಅನ್ನೋದು ಬರಬೇಕು. ಗೊತ್ತಾಯ್ತಾ? ಸೊ ಅದು ಇಂಪಾರ್ಟೆಂಟ್. ದಟ್ ಮೀನ್ಸ್ ಪ್ಲ್ಯಾನಿಂಗ್ ದಿ ಮೆಥಡ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗೆ ಮಾಡೋದು ಅಂತ. ಓಕೆ, ಈಗ ನೋಡಿ, ಇಲ್ಲಿ ಫಸ್ಟು ಇಲ್ಲಿ ಕೊಟ್ಟಿರೋದಕ್ಕೆ ಏನಂತೀವಿ ಅಂದರೆ, ದಿಸ್ ಇಸ್ ಕಾಲ್ಡ್ ಎನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಏನಂತ ಕರಿತೀವಿ? ಯಾಕೆ? ದೇರ್ ಆರ್ ಡಿಫರೆಂಟ್ ಆಲ್ಜಿಬ್ರಾಯಿಕ್ ಟರ್ಮ್ಸ್ ವಿಚ್ ಆರ್ added or subtracted. Okay, so algebraic expression is a statement of addition, subtraction, multiplication, division. Andre is a statement of mathematical operations on algebraic terms. What is an algebraic expression? Algebraic expression is a statement of mathematical operations on algebraic terms. Okay, ಇದು ಇಂಪಾರ್ಟೆಂಟ್. ಸೊ ಈ ಥರ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಈ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಎಕ್ಸ್ಪ್ರೆಷನಲ್ಲಿ ಎಷ್ಟು ಟರ್ಮ್ ಇದೆ? 4 ಟರ್ಮ್ಸ್ ಆಗಿದೆ. ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ ಎಷ್ಟು ಟರ್ಮ್ಸ್ ಇದೆ? 3. ಥರ್ಡಲ್ಲಿ ಈಗೇನು ನೋಡಬೇಕು ನಾವು, ಯಾವ್ಯಾವ ಟೈಪ್ ಎಕ್ಸ್ಪ್ರೆಷನ್ಸ್ ಇದೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿ ಏನೇನು ಟರ್ಮ್ ಇದೆ ಅಂತ. ಫಸ್ಟ್ ಟರ್ಮ್ ಈಸ್ ಅ ಸಿಂಗಲ್ ವೇರಿಯಬಲ್. ಹೌದಾ? ಫಸ್ಟ್ ಟರ್ಮ್ ಈಸ್ ಎ ಸಿಂಗಲ್ ವೇರಿಯಬಲ್. ಸೆಕೆಂಡ್ ಟರ್ಮ್ 2 ವೇರಿಯಬಲ್ಸ್. ಥರ್ಡ್ ಟರ್ಮ್ ಅಲ್ಲ, 2 ವೇರಿಯಬಲ್ಸ್, ಬಟ್ ಕಿರೀಟ ಚೇಂಜ್ ಆಗ್ಬಿಟ್ಟಿದ್ದಾರೆ. ಸೇಮ್ ವೇರಿಯಬಲ್ ಇದ್ರೂ ಕಿರೀಟ ಚೇಂಜ್ ಆಗ್ಬಿಟ್ಟಿದೆ. ಥರ್ಡ್ ಟರ್ಮ್ ಬಂದರೆ ಒಂದೇ ವೇರಿಯಬಲ್. ಇಲ್ಲಿ ಬಂದರೆ ಇಲ್ಲೂ ಸಿಂಗಲ್ ವೇರಿಯಬಲ್ ಇದೆ, ಆದರೆ ಕಿರೀಟ ಚೇಂಜ್ ಇಲ್ಲೋ ನೋಡ್ಕೋಬೇಕು. ನೆಕ್ಸ್ಟು ಎ ಬಿ ಸ್ಕ್ವೇರ್ಡ್ ಇದ್ದಾರೆ, ಬಿ ಕ್ಯೂಬ್ ಇದ್ದಾರೆ, ಎ ಸ್ಕ್ವೇರ್ಡ್ ಬಿ ಇದ್ದಾರೆ. ಸೊ ಮೈಂಡಲ್ಲಿ ಮಾಡ್ಕೋಬೇಕು, ಎ ಕ್ಯೂಬ್ ಟರ್ಮ್ ಇದೆ, ಬಿ ಕ್ಯೂಬ್ ಟರ್ಮ್ ಇದೆ, ಎ ಸ್ಕ್ವೇರ್ಡ್ ಬಿ ಟರ್ಮ್ ಇದೆ, ಎ ಬಿ ಸ್ಕ್ವೇರ್ಡ್ ಟರ್ಮ್ ಇದೆ ಅಂತ. ಗೊತ್ತಾಯ್ತಾ? ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ಇವತ್ತಿಂದನೇ ಹಿಂಗೆ ಪ್ರಾಕ್ಟೀಸ್ ಮಾಡೋದು ಕಲಿಬೇಕು ನೀವು. ಆ ಟರ್ಮ್ಗಳೆಲ್ಲ ಬರ್ಕೋಬೇಕು. ಯಾರ್ಯಾರ ಟರ್ಮು? ಎ ಕ್ಯೂಬ್, ಎ ಸ್ಕ್ವೇರ್ಡ್ ಬಿ, ಎ ಬಿ ಸ್ಕ್ವೇರ್ಡ್, ಬಿ ಕ್ಯೂಬ್ ಅಂತ. ಅದೆಲ್ಲ ಇನ್ಯಾರ್ಯಾರೋ ಟರ್ಮ್ ಇದ್ದಾರೆ ಇಲ್ಲಿ ನೋಡ್ಕೋಬೇಕು. ಬೇರೆ ಹೊಸ ಟರ್ಮ್ ಯಾರು ಇದ್ದಾರೆ ಇಲ್ಲಿ? ಎಲ್ಲ ಟರ್ಮು, 3 ಎಕ್ಸ್ಪ್ರೆಷನಲ್ಲಿರೋ ಎಲ್ಲ ಟರ್ಮು ಬರ್ಕೊಂಡಿದ್ದೀವ ಅಂತ ನೋಡಬೇಕು. ಎಲ್ಲ ಟರ್ಮು ಬರ್ಕೊಂಡಿದ್ದೀವಾ? ಹ್ಯಾವ್ ಯು ಲೆಫ್ಟ್ ಎನಿ ಟರ್ಮ್? ನೋ. ಈಗ ನೋಡಿ, ಇಲ್ಲಿ ಇದು ಫಸ್ಟ್ ಎಕ್ಸ್ಪ್ರೆಷನ್ನು, ಇದು ಸೆಕೆಂಡ್ ಎಕ್ಸ್ಪ್ರೆಷನ್ನು, ಇದೇನಿದು ಥರ್ಡ್ ಎಕ್ಸ್ಪ್ರೆಷನ್. ಗೊತ್ತಾಯ್ತಾ? ಸೊ ಇಲ್ಲಿ ಫಸ್ಟ್ ಅಂತ ಹಾಕ್ಕೊಂಡು, ಫಸ್ಟ್ ಎಕ್ಸ್ಪ್ರೆಷನಲ್ಲಿ ಎ ಕ್ಯೂಬ್ ಕೋಎಫಿಷಿಯಂಟ್ ಏನಿದೆ? ಎ ಕ್ಯೂಬ್ ಕೋಎಫಿಷಿಯಂಟ್ ಏನು? 1. ಇಲ್ಲಿ ಎ ಸ್ಕ್ವೇರ್ಡ್ ಬಿ ಕೋಎಫಿಷಿಯಂಟ್ ಎಷ್ಟು? ಅಲ್ಲ, ಎ ಸ್ಕ್ವೇರ್ಡ್ ಬಿ ನೋಡಿದ್ರಾ? ಆ ಕೋಎಫಿಷಿಯಂಟಿಗೆ ಸೈನ್ ಇರುತ್ತೆ. ಎ ಸ್ಕ್ವೇರ್ಡ್ ಬಿ ಕೋಎಫಿಷಿಯಂಟ್ ಎಷ್ಟು? -1. ಎ ಬಿ ಸ್ಕ್ವೇರ್ಡ್ ಕೋಎಫಿಷಿಯಂಟ್ ಎಷ್ಟು? 5. ಬಿ ಕ್ಯೂಬ್ ಕೋಎಫಿಷಿಯಂಟ್ ಎಷ್ಟು? 1. ಹಾಗೆಯೇ ಸೆಕೆಂಡ್ ಟರ್ಮ್ನಲ್ಲಿ ಬರೋದು, ಇಲ್ಲಿ ಏನಿದೆ? ಎ ಕ್ಯೂಬ್ ಕೋಎಫಿಷಿಯಂಟ್ ಎಷ್ಟಿದೆ? ಹಾಗೆಯೇ ಎ ಬಿ ಸ್ಕ್ವೇರ್ಡ್ ಕೋಎಫಿಷಿಯಂಟ್ ಎಷ್ಟಿದೆ? ನೋಡಿ, ಇಲ್ಲಿ ಎ ಬಿ ಸ್ಕ್ವೇರ್ಡ್ ಕೆಳಗೆ -10 ಬರ್ಕೋಬೇಕು. ಎ ಬಿ ಸ್ಕ್ವೇರ್ಡ್ ಕೆಳಗಡೆಗೆ -10. ನೆಕ್ಸ್ಟು ಬಿ ಕ್ಯೂಬ್ಗೆ ಎಷ್ಟಿದೆ? +1 ಇದೆ ತಗೊಳ್ಳಿ. ನೆಕ್ಸ್ಟು ಥರ್ಡ್ ಟರ್ಮಲ್ಲಿ ಎಷ್ಟಿದೆ? ಯಾರಿದ್ದಾರೆ? ಎ ಸ್ಕ್ವೇರ್ಡ್ ಬಿ ಇದೆ. ಎ ಸ್ಕ್ವೇರ್ಡ್ ಬಿಗೆ ಎಷ್ಟಿದೆ ಕೋಎಫಿಷಿಯಂಟು? 2. ನೋಡಿದ್ರಾ? ನೆಕ್ಸ್ಟು ಎ ಬಿ ಸ್ಕ್ವೇರ್ಡ್ಗೆ ಎಷ್ಟಿದೆ? 5. ಬಿ ಕ್ಯೂಬ್ಗೆ ಎಷ್ಟಿದೆ? ಈಗ ವಿ ಹ್ಯಾವ್ ನೌ, ದಿಸ್ ಈಸ್ ವಾಟ್ ವಿ ಕಾಲ್ ಡಿಟ್ಯಾಚಿಂಗ್ ದಿ ಕೋಎಫಿಷಿಯಂಟ್ಸ್. ಏನು ಮಾಡಿದ್ದೀವಿ ನಾವು? ಡಿಟ್ಯಾಚಿಂಗ್
ಕೋಎಫಿಷಿಯೆಂಟ್ ಮಾತ್ರ ನಾವು ಕೂಡೋದಲ್ವಾ, ಸೊ ಅದಕ್ಕೆ ಅವ್ರು ಮಾತ್ರ ಸಪ್ರೇಟಾಗಿ ಬರ್ಕೊಂಡಿದ್ದೀವಿ. ಆ ಕೋಎಫಿಷಿಯೆಂಟ್ ಹೆಂಗೆ ಗ್ರೂಪ್ ಮಾಡ್ಕೊಂಡಿದ್ದೀವಿ? ವಿ ಹ್ಯಾವ್ ಗ್ರೂಪ್ಡ್ ಆ್ಯಸ್ ಪರ್ ದಿ ಲೈಕ್ ಟರ್ಮ್ಸ್. ಆ್ಯಸ್ ಪರ್ ದಿ ಲೈಕ್ ಟರ್ಮ್ಸ್ ಈ ಥರ ಹಾಕ್ಕೊಂಡು ಇಲ್ಲಿ ಗೀಟ್ ಹಾಕ್ಕೊಂಡು ಕೆಳಗಡೆಗೆ ಸಮ್ ಮಾಡೋದು. ಸೊ ದಿಸ್ ಈಸ್ ಸಮ್. ನೌ ಯು ವಿಲ್ ಗೆಟ್ ದಿ ಫೈನಲ್ ಸಮ್ ಆಫ್ ಕೋಎಫಿಷಿಯೆಂಟ್ಸ್ ಫಾರ್ ಎ ಕ್ಯೂಬ್. 1 - 1 ಅಂದರೆ ಏನಾಗುತ್ತೆ? ಸೊ 1 - 1 ಸಾರಿ ಅದನ್ನು ಹಾಕ್ಬಿಡೋಣ. 1 - 1 0. ಸೊ ಈ ಥರ ಬರಿಬೇಕಾದ್ರೆ 0 a ಕ್ಯೂಬ್ ಅಂತ ಎಷ್ಟಾಯ್ತದು? 0 a ಕ್ಯೂಬ್. ನೆಕ್ಸ್ಟು ಇಲ್ಲಿ -1 + 2 ಅಂತಿದೆ, ಎಷ್ಟಾಯಿತು? ಸೊ 1a² b ಅಂತ. ಇಲ್ಲಿ ಏನು ಸೈನ್ ಬರುತ್ತೋ ಆ ಸೈನ್ ಹಾಕೋದು. a² bಗೆ ಏನು ಬಂತು ಸೈನು? ಪ್ಲಸ್ ಬಂತು. ಪ್ಲಸ್ ಬಂದರೆ ಪ್ಲಸ್ ಹಾಕೋದು. ಇಲ್ಲಿ 1 - 2 ಇದ್ದಿದ್ರೆ ಏನಾಗ್ತಿತ್ತು? -1 ಬರ್ತಿತ್ತು. ಆವಾಗ ಇಲ್ಲಿ ಮೈನಸ್. ಗೊತ್ತಾಯ್ತಾ? ನೆಕ್ಸ್ಟು ಏನಿದೆ ಇಲ್ಲಿ? 5 5 10. 10 10 ಹೋದರೆ ಸೊ 0 ab². ಇಲ್ಲೆಷ್ಟಾಯಿತು? 1 - 1 0 + 1 ಅಂತಂದ್ರೆ ಏನಾಯಿತು? b³. ಏನು ಬಂತದು? 1 ಪ್ಲಸ್ ಬಂತು, ಅದರಿಂದ ಪ್ಲಸ್. ಇಲ್ಲಿ ಏನು 0 ಇದೆ ಪ್ಲಸ್ ಇದೆ. ದೇರ್ ಫಾರ್ ಆನ್ಸರ್ ಎಷ್ಟು? ಸಮ್ ಈಕ್ವಲ್ಸ್ a² b + b. ಗೊತ್ತಾಯ್ತಾ? ಇದು ಈ ಥರನೇ ಕೂಡಕ್ಕೆ ಬರಬೇಕು. ಯಾಕೆಂದರೆ ನೆಕ್ಸ್ಟ್ ಗುಣಿಸ್ಕೊಂಡಾಗ ನಮಗೆ ಮಲ್ಟಿಪ್ಲಿಕೇಶನಿಗೆ ಬಂದಾಗ ಬೇರೆ ಬೇರೆ ಟರ್ಮ್ಸ್ ಎಲ್ಲ ಬರ್ತಾ ಇರುತ್ತೆ. ದೇರ್ ಫಾರ್ ಯು ಶುಡ್ ಲರ್ನ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ by writing the coefficients separately under the column of the terms. These are columns of the different terms given. Okay? Algebra ಲೆಕ್ಕನ ಅರ್ಥಮೆಟಿಕ್ ಲೆಕ್ಕಕ್ಕೆ ಇಳಿಸಿದ್ವಿ ಅಂತ ಅರ್ಥ. ಏನು ಮಾಡೋದು ಹೇಳಿ? ದಿ ಪ್ರಾಬ್ಲಮ್ ಆಫ್ ಆಲ್ಜಿಬ್ರಾ ಈಸ್ ರೆಡ್ಯೂಸ್ ಟು ಪ್ರಾಬ್ಲಮ್ ಆಫ್ ಅರ್ಥಮೆಟಿಕ್. ಬಿಕಾಸ್ ಕೋಎಫಿಷಿಯೆಂಟ್ಸ್ ಎಲ್ಲ ನಂಬರ್ಸ್ ತಾನೆ ಕೂಡೋದು ಅಷ್ಟೇ. ಇದು ಯಾಕೆಂದರೆ ನೆಕ್ಸ್ಟ್ ಕ್ಯಾಲ್ಕುಲಸ್ ಪ್ರಾಬ್ಲಮ್ಸ್ ಆರ್ ರೆಡ್ಯೂಸ್ಡ್ ಪ್ರಾಬ್ಲಮ್ಸ್ ಆಫ್ ಆಲ್ಜಿಬ್ರಾ ಆಗುತ್ತೆ. ಟರ್ಮ್ಸ್ ಎಲ್ಲ ಕ್ಲೀನಾಗಿ ಬರೀರಿ. ಯಾವಾಗಲೂ ಹೆಂಗೆ ಮಾಡಬೇಕು ಅಂತಂದರೆ ಫಸ್ಟು ಎಕ್ಸ್ ಟರ್ಮು ವೈ ಟರ್ಮು. ಈಗ ಬರೀ ಕಾನ್ಸ್ಟೆಂಟ್ ಒಂದು ಕೊಟ್ಟಿದ್ದಾರೆ, ಅಲ್ಲಿಗೆ ಏನು ಹಾಕಬೇಕು? ಕಾನ್ಸ್ಟೆಂಟ್ ಅಂತ ಹಾಕಬೇಕು. ಏನು ಹಾಕಬೇಕು? ಅದಕ್ಕೆ ವೇರಿಯೇಬಲ್ಸ್ ಎಲ್ಲ ಬರ್ಕೊಂಡು ಲಾಸ್ಟಲ್ಲಿ ಏನಿದೆ? ಕಾನ್ಸ್ಟೆಂಟ್. ಅದಕ್ಕೆ ಏನು ಹಾಕಬೇಕು? ಆ ಕಾಲಮ್ಗೆ ಕಾನ್ಸ್ಟೆಂಟ್ ಅಂತ ಹಾಕಬೇಕು. ಆ ಕಾಲಮ್ಗೆ ಏನು ಹಾಕೊಳ್ಳೋದು? ಕಾನ್ಸ್ಟೆಂಟ್ ಅಂತ ಹಾಕೋದು. ಸೊ ಎಲ್ಲ ಅದೇ ಥರ ಕರೆಕ್ಟಾಗಿ ಒಂದ್ರ ಕೆಳಗೆ ಒಂದು ಬರ್ಕೋಬೇಕು. ನಾನು ರ್ಯಾಂಡಮ್ಮಾಗಿ ಯಾರ್ದಾರ ಪುಸ್ತಕ ಕೇಳ್ತೀನಿ, ನಮ್ಮ ಫ್ರೆಂಡ್ಸು ಆ ಪುಸ್ತಕ ತಂದು ಕೊಡ್ತಾರೆ. ಆ ಪುಸ್ತಕದಲ್ಲಿ ಬರೆದಿದೆ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಗೊತ್ತಾಯ್ತಾ? ಯಾರ ಪುಸ್ತಕ ಬೇಕಾದ್ರೂ ಕೇಳ್ಬೋದು ನಾನು, ಏನು ಬರೆದಿದ್ದೀರಾ ಅನ್ನೋಕ್ಕೆ. ಹಾಂ, ಬಂದೆ ಎಲ್ಲ ಫೈನಲ್ ಉತ್ತರ ಬಂತಾ? ಬರಲಿ ಇಟ್ಕೊ. ಈ ಲೆಕ್ಕದ್ದು ಆರ್ಡ್ರೆಲ್ಲ ನೋಡಿ, ನೀವು ಇದೆಲ್ಲ ಲೆಕ್ಕ ಅವ್ರು ಡಿಸೈನ್ ಹೆಂಗೆ ಮಾಡಿರ್ತಾರೆ ಅಂದರೆ ನೀವು ಅದನ್ನು ಅಲ್ಲಲ್ಲಿಗೆ ಆ ಕಾಲಮ್ಗೆ ಬರ್ಕೋಬೇಕು ಅನ್ನೋದಕ್ಕೆ ಮಾಡಿರ್ತಾರೆ. ಹಾಂ, ಬಂದೆ ನಾನು ಉತ್ತರ ಕೇಳಿದಾಗ ಹೇಳಿ.
ನಾನು ಕೇಳ್ತೀನಿ ಈಗ. ಫಸ್ಟ್ ಎಲ್ರೂ ಫಸ್ಟ್ ಲೆಕ್ಕ ಆದ್ದರಿಂದ ಪ್ರಾಕ್ಟೀಸ್ ಆಗಬೇಕು, ಕರೆಕ್ಟಾಗಿ ಅದೇ ಥರ ಬರ್ಕೊಳ್ಳೋದು. ಓಕೆ, ಯಾರ್ಯಾರು ಕಂಪ್ಲೀಟ್ ಮಾಡಿದ್ದೀರಾ ಕೈ ಎತ್ತಿ. ಈಗ ಕಂಪ್ಲೀಟ್ ಮಾಡಿದ್ದೀರಾ? ಕಂಪ್ಲೀಟ್ ಮಾಡಿರೋರ್ದು ಆನ್ಸರ್ನ ಆಮೇಲೆ ನಾನು ಚೆಕ್ ಮಾಡ್ತೀನಿ. ಯಾರು ಒಬ್ರು ಹೇಳಿ ಉತ್ತರನ. ಕಂಪ್ಲೀಟ್ ಆಗಿರೋದು ಎಷ್ಟು? x³ + 1 ಅಷ್ಟೇನಾ ಉತ್ತರ? ಏನು ಮಾಡೋಕ್ಕಾಗಲ್ಲ, ಎಷ್ಟು ಬಂದಿದೆ ಅಷ್ಟೇ ಉತ್ತರ. ಓಕೆ, ಸೊ ಈಗ ಒಂದ್ಸತಿ ನೆಕ್ಸ್ಟ್ ಲೆಕ್ಕ ಹಾಕ್ಬೇಕು. ಅದಕ್ಕೋಸ್ಕರ ಈಗ ಶುರು ಮಾಡೋಣ. ಇವಾಗ ಓಕೆ, ನೋಡಿ ಹೆಂಗೆ ಶುರು ಮಾಡೋದು ಲೆಕ್ಕ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಆಲ್ ಆಫ್ ಯು ದೋಸ್ ಹ್ಯಾವ್ ನಾಟ್ ಕಂಪ್ಲೀಟೆಡ್ ನೌ ಪ್ಲೀಸ್ ಸಿ ಹಿಯರ್. ಫಸ್ಟ್ ಟರ್ಮಿಂದು ಏನೇನಿದೆ ಎಲ್ಲ ಬರ್ಕೊಳ್ಳೋದು. x³ ನೆಕ್ಸ್ಟ್ ಯಾವ್ದು ಟರ್ಮು? y² x ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟ್ ಟರ್ಮಲ್ಲಿ x³ ಇದೆ, y² ಇದೆ, x ಇದೆ, ಕಾನ್ಸ್ಟೆಂಟ್ ಇದೆ. ಅದರಿಂದ ಇನ್ನೇನು ಮತ್ತೆ ಬರ್ಕೊಳ್ಳೋ ಟರ್ಮ್ ಯಾವುದೂ ಇಲ್ಲ. ನೆಕ್ಸ್ಟ್ರಲ್ಲಿ ಏನಿದೆ? x³ ಬರ್ಕೊಂಡ್ಬಿಟ್ಟಿದ್ದೀವಿ, ಆಗಲೇ ಕಾನ್ಸ್ಟೆಂಟು ಬರ್ಕೊಂಡಿದ್ದೀವಿ, x ಬರ್ಕೊಂಡಿದ್ದೀವಿ, y² ಬರ್ಕೊಂಡಿದ್ದೀವಿ. ಇದರಲ್ಲಿ x y² x³ ಮತ್ತು x y² x³ ಅದೇ ಟರ್ಮ್ಸ್ ಇದೆ, ಕಾನ್ಸ್ಟೆಂಟ್ ಇದೆ. ಓಕೆ, ಸೊ ದಟ್ ಮೀನ್ಸ್ ದೆರ್ ಆರ್ ನೋ ಮೋರ್ ಟರ್ಮ್ಸ್. ಕೆಲವು ಪ್ರಾಬ್ಲಮ್ ಏನಾಗುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಇರುತ್ತೆ, ಇನ್ನೊಂದರಲ್ಲಿ ಇನ್ನೊಂದು ಸ್ವಲ್ಪ ಇರಲ್ಲ, ಅಥವಾ ಇನ್ನೊಂದರಲ್ಲಿ ಎಕ್ಸ್ಟ್ರಾ ಇರುತ್ತೆ. ಸೊ ಫಸ್ಟ್ ಇದನ್ನು ಬರ್ಕೊಂಡು ನೆಕ್ಸ್ಟ್ರಲ್ಲಿ ಯಾವುದಿರಲ್ಲೋ ಅದು ಮತ್ತೆ ಆ ಕಾಲಮ್ ಲೈನಲ್ಲೇ ಬರ್ಕೋಬೇಕು. ಗೊತ್ತಾಯ್ತಾ? ಈಗ ಫಸ್ಟ್ ಟರ್ಮ್ ಇದು ಫಸ್ಟ್ ಎಕ್ಸ್ಪ್ರೆಷನ್, ಇದು ಸೆಕೆಂಡ್ ಎಕ್ಸ್ಪ್ರೆಷನ್, ಇದಕ್ಕೇನು ಹಾಕೋಬೇಕು? ಥರ್ಡ್, ಆ್ಯಂಡ್ ದಿಸ್ ಈಸ್ ಫೋರ್ತ್ ಹಾಕ್ಕೊಂಡು x³ ನೀವೇನು ಮಾಡ್ತೀರಾ ಅಂತಂದರೆ x³ ಇಲ್ಲಿ ನೋಡ್ಬಿಟ್ಟು ಇನ್ನೆಲ್ಲ x³ ಅಂತ ಹುಡುಕ್ತಾ ಹಾಕಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಗೊತ್ತಾಯ್ತಾ? ಒಂದು ಸತಿ ಒಂದು ಎಕ್ಸ್ಪ್ರೆಷನ್ ಎಲ್ಲ ಬರ್ಕೋಬೇಕು ಯಾವಾಗಲೂ. ಸೊ ಇದು x³ ಅಂತಂದ್ರೆ ಎಷ್ಟು ಕೋಎಫಿಷಿಯೆಂಟು? ಫಸ್ಟ್ಗೆ 3 ಇದೆ, y² ಎಷ್ಟು? 2, x-ಗೆ -5, ಕಾನ್ಸ್ಟೆಂಟ್ಗೆ 2. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಪ್ರೆಷನಲ್ಲಿ x³ y²ಗೆ x-ಗೆ ನೋಡಿ, ಇದೆಲ್ಲ ಕೋಎಫಿಷಿಯೆಂಟ್ಸು. ಕಾನ್ಸ್ಟೆಂಟು ವೆರಿ ಗುಡ್. ನೆಕ್ಸ್ಟು x³ ಅವ್ರೇನು ಮಾಡಿದ್ರು? ಫಸ್ಟೇ ಕಾನ್ಸ್ಟೆಂಟ್ ಕೊಟ್ಬಿಟ್ರು. ನಾವೇನು ಮಾಡ್ತೀವಿ? 9, 11 ಉದ್ದಕ್ಕೆ ಬರ್ಕೊಂಡು ಹೋಗ್ಬಿಡ್ತೀವಿ. ಕೇರ್ಫುಲ್ ಆಗಿರ್ಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇದೆ, ಸೊ ಆ ಕಾನ್ಸ್ಟೆಂಟ್ನ ಕಾನ್ಸ್ಟೆಂಟ್ ಕಾಲಮಿಗೆ ಬರ್ಕೋಬೇಕು. ಅದು ಮಾಡಿದ್ರು. ಗೊತ್ತಾಯ್ತಾ? ನೆಕ್ಸ್ಟ್ ಏನಿದೆ? ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟ್ ಯಾವುದಕ್ಕಿದೆ? ಎಕ್ಸ್ಗಿದೆ. ಎಕ್ಸ್ ಕೋಎಫಿಷಿಯೆಂಟ್ ಅಂದರೆ ಎಕ್ಸ್ ಕೆಳಗೆ ಬರಬೇಕು. ಎಷ್ಟು ನೋಡಿದ್ರಾ? ಈಗ ಹಿಂಗೆ ಬಂದು ಈ ಕಡೆ ಬರೋಂಗೆ ಬಂತು. y² ಎಷ್ಟಿದೆ? ಇದೇನಕ್ಕೆ ಅಂದರೆ ನೀವು ಗಮನಿಸ್ತಿದ್ದಾರೋ ಇಲ್ವೋ, ಸುಮ್ಮನೆ ಮಕ್ಕಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕೆಲವು ಹುಡುಗರು ಏನು ಮಾಡ್ತಾರೆ? ಉದ್ದಕ್ಕೆ ಒಂದರಿಂದ ಪಕ್ಕ ಬರ್ಕೊಂಡು ಹೋಗ್ತಾರೆ. ಅದ್ರ ಕೆಳಗೆ ಅದನ್ನು ಬರ್ಕೋಬೇಕು ಕರೆಕ್ಟಾಗಿ. ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮು. ಈಗ ಫೋರ್ತ್ ಟರ್ಮಲ್ಲಿ ಫಸ್ಟ್ ಏನಿದೆ? ಎಕ್ಸ್ ಇದೆ. ಸೊ ಎಕ್ಸ್ ಕಾಲಮಿಗೆ ಬರಬೇಕು. ಎಷ್ಟು ಕೋಎಫಿಷಿಯೆಂಟು? y² ನೆಕ್ಸ್ಟ್ ಇಲ್ಲಿದೆ. ಎಷ್ಟದು? ನೆಕ್ಸ್ಟ್ ಏನಿದ್ದಾರೆ? x³ ಇದ್ದಾರೆ. ಎಷ್ಟು? -18. ನೆಕ್ಸ್ಟ್ ಏನಿದೆ? ಅದು ಕಾನ್ಸ್ಟೆಂಟ್ ಕೆಳಗೆ ಬರ್ಕೋಬೇಕು. ಈ ಥರ ರೆಡಿ? ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇದಾದಮೇಲೆ ಏನು ಮಾಡಬೇಕು? ಕೂಡಿದ್ರೆ ಬರೋದು, ಫಸ್ಟ್ ಕಾಲಮ್ ಕೂಡಿದ್ರೆ ಬರೋದು ಕೋಎಫಿಷಿಯೆಂಟ್ ಆಫ್ x³ ಅಂತ. ಸೆಕೆಂಡ್ ಕಾಲಮ್ ಕೂಡಿದ್ರೆ ಐ ಗೆಟ್ ಕೋಎಫಿಷಿಯೆಂಟ್ ಫಾರ್ y². ಥರ್ಡ್ ಕಾಲಮ್ ಆ್ಯಡೆಡ್ ಗಿವ್ಸ್ ಮೀ ಕೋಎಫಿಷಿಯೆಂಟ್ ಆಫ್ x. ಫೋರ್ತ್ ಕಾಲಮ್ ಆ್ಯಡೆಡ್ ಗಿವ್ಸ್ ಮೀ ಕಾನ್ಸ್ಟೆಂಟ್. ಆ ಥರ ಬರ್ಕೊಂಡು ಈಗೇನಿದು 3, 7, 10, 19, 19ರಲ್ಲಿ 18 ಹೋದರೆ 1.
ಸೊ ಎಕ್ಸ್ ಕ್ಯೂಬ್ ಅಂತ ಹಾಕ್ಕೊಳ್ಳೋದು. 1x3. ಈಗ ಇಲ್ಲಿ ಫಸ್ಟು ಪ್ಲಸ್ ಇರೋದೆಲ್ಲ ಕೊಟ್ಕೊಳ್ಳಿ. 2 4 6, -5 -1 ಅಂದರೆ -6, ಅದರಿಂದ ಏನಾಯಿತು 0 y². ನೆಕ್ಸ್ಟು ಇಲ್ಲೂ ಎಷ್ಟು 7 6 13, 8 5 13, ಒಂದು ಮೈನಸ್ಸು ಒಂದು ಪ್ಲಸ್, ದೇರ್ಫೋರ್ ಏನಾಯಿತು 0x. ಇಲ್ಲಿ 11 2 13, 7 5 12, ಸೊ 13ರಲ್ಲಿ 12 ಹೋದರೆ +1 -1. ಸೊ ಎಲ್ಲದಕ್ಕೂ ಏನು ಬಂತೋ ಆ ಸೈನ್ ಹಾಕ್ಕೊಳ್ಳೋದು. ದೇರ್ಫೋರ್ ಆನ್ಸರ್ ಈಸ್ x³ + 1. ಚಪ್ಪಾಳೆ ತಟ್ಟಿ ಮಾಡಿದವ್ರಿಗೆಲ್ಲ ಶಕ್ತಿನೇ ಇಲ್ಲ ಚಪ್ಪಾಳೆಗೆ.